ಹಲೋ ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಮಧ್ಯಾಹ್ನ ಲಂಚ್ಗೆ ಅಂತ ಹೇಳಿ ಸಾಂಬಾರು ಮಾಡಬೇಕು ಅಂದ್ಕೊಂಡೆ. ಅದಕ್ಕೆ ಒಂದು ಸ್ವಲ್ಪ ಮನೇಲಿರೋಂಥ ತರಕಾರಿಗಳನ್ನೇ ಬಳಸಿಬಿಟ್ಟು ಯಾವ ಥರ ಸಾಂಬಾರು ಮಾಡೋಣ ಅಂತ ತಿಳಿಸ್ಕೊಡ್ತೀನಿ. ಅಂದರೆ ಈಸಿಯಾಗಿ ಕ್ವಿಕ್ಕಾಗಿ ನೀವು ಬಟಾಣಿ ಕಾಳು ಮತ್ತು ಆಲೂಗಡ್ಡೆ ಹಾಕಿಬಿಟ್ಟು ಸಾಂಬಾರು ಯಾವ ಥರ ಮಾಡೋದು ತಿಳಿಸ್ಕೊಡ್ತೀನಿ. ಅದ್ರ ಜೊತೆ ನನಗೆ ಒಂದು ಸ್ವಲ್ಪ ನಮ್ಮ ಗಿಡದಲ್ಲ ಬೆಳೆದಿರುವಂಥ ಮುಳುಗಾಯಿ ಇತ್ತು. ಸೊ ಆಗಿಬಿಟ್ಟು ಅದನ್ನು ಕೂಡ ಒಂದು 5ರಿಂದ 6 ತೊಗೊಂಡಿದ್ದೀನಿ. ಸೊ ಅದೆಲ್ಲದನ್ನು ಕೂಡ 3 ಚೆನ್ನಾಗಿ ಹೆಚ್ಚಿಬಿಟ್ಟು ತೊಳೆದು ಒಂದು ಕುಕ್ಕರಲ್ಲಿ ಹಾಕಿ, ಹಾಗೆ ಅದಕ್ಕೆ ಒಂದು ಸ್ವಲ್ಪ ಉಪ್ಪನ್ನು ಹಾಕಬೇಕು. ಮುಳುಗಾಯಿ ಇದ್ದಿದ ತಕ್ಷಣ ಉಪ್ಪನ್ನು ಹಾಕಲೇಬೇಕು. ಉಪ್ಪು ಹಾಕಿದ್ಲಂದರೆ ರುಚಿ ಬರಲ್ಲ ಅಂತ ಹೇಳ್ತಾರೆ. ಹಾಗಿಬಿಟ್ಟು ನಮ್ಮ ಕಡೆ ಆ ಥರ ಹೇಳ್ತಾರೆ. ಮುಳುಗಾಯಿ ಹೆಚ್ಚು ಹಾಕಿದ ತಕ್ಷಣ ಉಪ್ಪನ್ನ ಕಂಪಲ್ಸರಿ ಹಾಕ್ತಾರೆ. ಸೊ ಅದಾದ ಮೇಲೆ ನಾನು ಒಂದು ಸಣ್ಣ ಕುಕ್ಕರಲ್ಲಿ ಆ 3 ಹಾಕಿಬಿಟ್ಟು ಸ್ವಲ್ಪ ಉಪ್ಪನ್ನು ಹಾಕಿಬಿಟ್ಟು ಅದನ್ನು ಕುಕ್ಕರಲ್ಲಿ ಒಂದು 3 ವಿಷಲ್ ಹೊಡಿಸ್ಕೊಳ್ತೀನಿ. ಸೊ 3 ವಿಷಲ್ ಆಗಿದ ತಕ್ಷಣ ಗ್ಯಾಸ್ನ ಆಫ್ ಮಾಡ್ಕೊಳ್ತೀನಿ. 3 ವಿಷಲ್ ಮೇಲೆ ಕೂಡ ಒಂದು 4-5 ವಿಷಲ್ ಹೊಡಿಸಿದ್ರೆ ಸಾಲು. ಅದರೊಳಗಡೆ ಇರೋಂಥ ಏನೇನು ತರಕಾರಿ ಆಗಿದೆ ಫುಲ್ಲು ಬೆಂದು ಬಿಡುತ್ತೆ. ಸೊ ಊಟ ಮಾಡಬೇಕಾದ್ರೆ ಕೈ ಸಿಗೋಲ್ಲ, ಆಗಿಬಿಟ್ಟು ಟೇಸ್ಟಿಯಾಗಿ ಅಂತಲೂ ಚೆನ್ನಾಗಿ ಬರಲ್ಲ. ಸೊ ಆಗಿಬಿಟ್ಟು ನಾನು 3 ವಿಷಲ್ ಆಗಿದ ತಕ್ಷಣ ಗ್ಯಾಸ್ನ ಆಫ್ ಮಾಡಿಕೊಂಡೆ. ಅದಾದ ಮೇಲೆ ಸಾಂಬಾರಿಗೆ ರುಬ್ಕೊಳ್ಳೋದಕ್ಕೆ ಅಂತೇಳಿ ಒಂದು ಕಾಯಿ ಚಿಪ್ಪಷ್ಟು ಒಂದು ಕಾಯಿ ತುರಿನ ತೊಗೊಂಡಿದ್ದೀನಿ. ಅದ್ರ ಜೊತೆ ಒಂದು 2 ಟೊಮೆಟೊನ ಅಷ್ಟೇ ನಾವು ಯೂಸ್ ಮಾಡಿರೋಂಥದ್ದು, ಜಾಸ್ತಿ ಟೊಮೆಟೊನ ಹಾಕಿಲ್ಲ. ಸೊ 2 ಟೊಮೆಟೊನ ಚಿಕ್ಕದಾಗಿ ಉದ್ದುದ್ದವಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು 4ರಿಂದ 5 ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಸಾಂಬಾರಿಗೆ ಕೂಡ ಬಳಸ್ತೀನಿ. ಅದೇ ರೀತಿ ಒಗ್ಗರಣೆ ಕೂಡ ಬರಲಿ ಅಂತೇಳಿ ಈರುಳ್ಳಿಯನ್ನು ನಾನು ಸ್ವಲ್ಪ ಒಂದು 4ರಿಂದ 5 ಈರುಳ್ಳಿಯನ್ನು ಹೆಚ್ಕೊಂಡಿದ್ದೀನಿ. ಅದ್ರ ಜೊತೆ ಒಂದು ಸ್ವಲ್ಪ ಅಂದರೆ ಒಂದು 2 ಎಳೆಯಷ್ಟು ನಾನು ಕೊತ್ತಂಬರಿಯನ್ನು ಇಲ್ಲಿ ಉಪಯೋಗಿಸ್ತಾ ಇದ್ದೀನಿ. ಇದ್ರ ಜೊತೆ ರುಬ್ಕೊಳ್ಳೋದಕ್ಕೆ ಅಂತೇಳಿ ನಾನು ತುಂಬ ಈರುಳ್ಳಿಯನ್ನು ಹಾಕ್ತಾಯಿಲ್ಲ. ಒಂದು ಸ್ವಲ್ಪ ಅಷ್ಟೇ ಈರುಳ್ಳಿ ಹಾಕ್ತಾಯಿದ್ದೀನಿ. 4ರಿಂದ 5 ಸ್ಲೈಸ್ ಅಷ್ಟೇ ಈರುಳ್ಳಿಯನ್ನು ಹಾಕ್ತಾಯಿದ್ದು. ಅದ್ರ ಜೊತೆ ಬೆಳ್ಳುಳ್ಳಿಯನ್ನು ಕೂಡ ಹಾಕ್ತಾಯಿದ್ದೀನಿ. ಸೊ ಇದೆಲ್ಲ ಹಾಕಿದ್ಮೇಲೆ ನಾನು ಮಿಕ್ಸಿಲಿ ಸ್ವಲ್ಪ ನೀರನ್ನು ಹಾಕಿಬಿಟ್ಟು ಗ್ರೈಂಡ್ ಮಾಡ್ಕೊಳ್ತೀನಿ. ಸೊ ಅದು ಕೂಡ ಗ್ರೈಂಡ್ ಮಾಡ್ಕೋಬೇಕಂದ್ರೆ ಭದ್ರ ಇರಬಾರ್ದು, ಅಂದರೆ ಫುಲ್ಲು ನುಣ್ಣಗಿರಬೇಕು. ನುಣ್ಣಗಿದ್ರೇ ಸಾಂಬಾರು ಟೇಸ್ಟಿಯಾಗಿ ಬರೋದು. ನೀವು ಹಾಗಾಗಿ ರುಬ್ಕೊಬಿಟ್ರೆ ಅದು ಟೇಸ್ಟ್ ಅನಿಸಲ್ಲ. ಹಾಗ್ಬಿಟ್ಟು ನಾನು ಪೂರ್ತಿಯಾಗಿ ನೋಡಿಬಿಟ್ಟು ಒಂದು 2-3 ಟೈಮ್ ಹಾಕಿಬಿಟ್ಟು ನಾನು ಫುಲ್ಲು ನುಣ್ಣಗಾಗೋವರೆಗೂ ಕೂಡ ರುಬ್ಕೊಂಡಿದ್ದೀನಿ. ಇದ್ರ ಜೊತೆ ಅದೇ ಏನು ಕ್ವಾಂಟಿಟಿ ತೊಗೊಂಡಿದ್ದೆ ನಾನು ರುಬ್ಕೊಳ್ಳೋದಕ್ಕೆ, ಅದಕ್ಕೆ ನೋಡಿಬಿಟ್ಟು ಕೂಡ ನಾನು ಮಸಾಲೆ ಅಂದರೆ ಸಾಂಬಾರು ಐಟಮ್ಗಳನ್ನ ಹಾಕ್ತೀನಿ. ಅದ್ರ ಜೊತೆ ಬಂದರೆ 1.5 ಚಮಚ ಅಷ್ಟು ನಾನು ಖಾರದ ಪುಡಿ ಉಪಯೋಗಿಸ್ತೀನಿ. ಅದ್ರ ಜೊತೆ ಒಂದು 2 ಚಮಚದಷ್ಟು ನಾನು ಸಾಂಬಾರು ಪುಡಿಯನ್ನು ಉಪಯೋಗಿಸ್ತೀನಿ. ಜೊತೆ 1 ಚಮಚದಷ್ಟು ಧನಿಯಾ ಪುಡಿ ಕೂಡ ಉಪಯೋಗಿಸ್ತೀನಿ. ನಾನು 2 ಚಮಚ ಇದು ಹಾಕಿರೋದ್ರಿಂದ ಸಾಂಬಾರು ಪುಡಿ ಹಾಕಿರೋದ್ರಿಂದ 1 ಚಮಚ ಅಷ್ಟು ನಾನು ಇಲ್ಲಿ ಧನಿಯಾ ಪುಡಿ ಉಪಯೋಗಿಸ್ತಾ ಇರೋದು. ಇದು ಯಾವುದನ್ನು ಕೂಡ ನಾವು ಅಂಗಡಿಯಲ್ಲಿ ತೊಗೊಂಡಿರೋದಂತಲ್ಲ, ಮನೆಯಲ್ಲೇ ಮಾಡಿಬಿಟ್ಟು ಇಟ್ಕೊಂಡಿದ್ದನ್ನು ನಾವು ಉಪಯೋಗಿಸೋವಂಥದ್ದು. ಮನೆಯಲ್ಲೇ ಎಲ್ಲದನ್ನು ಕೂಡ ಮಾಡ್ಕೊಳ್ತೀವಿ. ಸೊ ಅದಾದಮೇಲೆ ಏನು ನಾನು ಕುಕ್ಕರಲ್ಲಿ ವಿಷಲ್ ಹೊಡಿಸ್ಕೊಂಡಿದ್ದೆ, ಇವಾಗ ನೀವು ನೋಡ್ತಾ ಇರ್ಬೋದು ಎಲ್ಲ ಚೆನ್ನಾಗಿ ಬೆಂದಿದೆ. ಯಾವುದು ಕೂಡ ಅಂದರೆ ಇದಾಗಿಲ್ಲ, 3 ವಿಷಲ್ಗೆ ಸಾಕು ಅಂತ ಅನಿಸಿದ್ರೆ ಚೆನ್ನಾಗಿ ಬೆಂದಿದೆ ಸಾಕು, ಪೂರ್ತಿಯಾಗಿ ಮಿಕ್ಸ್ ಆಗಿಲ್ಲ ಅದರೊಳಗಡೆ. ಸೊ ಇದನ್ನು ಹಾಕಿದ್ಮೇಲೆ ನಾವು ಇದಕ್ಕೆ ಏನು ಒಗ್ಗರಣೆಗೆ ಏನೇನು ಹಾಕಬೇಕು ಅದನ್ನು ಕೂಡ ನಾನು ರೆಡಿ ಮಾಡ್ಕೊಂಡಿದ್ದೀನಿ. 1-2 ಈ ಬೆಳ್ಳುಳ್ಳಿನ ತೊಗೊಂಡ್ಬಿಟ್ಟು ಬೆಳ್ಳುಳ್ಳಿನ ನಾನು ಚೆನ್ನಾಗಿ ಜಜ್ಜಿಕೊಂಡಿದ್ದೀನಿ. ಜಜ್ಜಿಬಿಟ್ಟು ಹಾಕಿದ್ರೆ ಮುಖದ ಮೇಲೆ ಸಿಡಿಯಲ್ಲ. ಹಾಕಿಬಿಟ್ಟು 1-2 ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೀನಿ. ಹಾಗೆ 1-2 ಏನು ಮುಂಚೆನೇ ಹೆಚ್ಕೊಂಡಿದ್ದೆ ನಾನು ಈರುಳ್ಳಿನ, ಅದನ್ನೇ ಇಲ್ಲಿ ನಾನು ಸಾಂಬಾರಿಗೆ ಕೂಡ ಒಗ್ಗರಣೆಗೆ ಕೂಡ ಉಪಯೋಗಿಸ್ತಾ ಇದ್ದೀನಿ. ಅದೇ ರೀತಿ 1-2 ಎಳೆ ಕರಿಬೇವು ಕೂಡ ತೊಗೊಂಡಿದ್ದೀನಿ. ಸೊ ಸ್ಟವ್ ಮೇಲೆ ಪಾತ್ರೆ ಇಟ್ಬಿಟ್ಟು ಅದಕ್ಕೆ ಏನು ಹಾಕ್ತೀವಿ, ಮೊದಲು ಎಣ್ಣೆ ಹಾಕಿಬಿಟ್ಟು ಅದಾದಮೇಲೆ ಸಾಸಿವೆಯನ್ನು ಹಾಕಿ, ಅದಾದಮೇಲೆ ಈಗ ನಾನು ಒಗ್ಗರಣೆಗೆ ಏನೇನು ಜೋಡಿಸ್ಕೊಂಡಿದ್ದೆ, ಈರುಳ್ಳಿ, ಆಮೇಲೆ ಬೆಳ್ಳುಳ್ಳಿ, ಆಮೇಲೆ ಕರಿಬೇವು ಏನು ಹಾಕ್ಕೊಂಡಿದ್ದೆ ಅದನ್ನು 3 ಕೂಡ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಚೆನ್ನಾಗಿ ಫ್ರೈ ಆಗಬೇಕದು. ಫ್ರೈ ಆದಮೇಲೆ ನಾನು ಇಲ್ಲೇನು ಬೇಯಿಸ್ಕೊಂಡಿದ್ದೆ ಕುಕ್ಕರ್ಗೆ, ಹಾಗೆ ಏನು ಜಾರಲ್ಲೂ ಕೂಡ ಏನು ರುಬ್ಬಿ ಎಲ್ಲ ಮಾಡ್ಕೊಂಡಿದ್ದೆ, ಆ ಎರಡನ್ನೂ ಕೂಡ ನಾನು ಒಂದೇ ಇದರಲ್ಲೇ ಮಿಕ್ಸ್ ಮಾಡ್ತೀನಿ. ಸೊ ಒಂದೊಂದನ್ನೇ ಎಕ್ಸ್ಟ್ರಾ ಹಾಕೋಲ್ಲ ನಾನು. ಹಾಗಾಗ್ಬಿಟ್ಟು ಒಂದೇ ಪಾತ್ರೆಗೆ ಕೂಡ ಎರಡನ್ನೂ ಹಾಕಿಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಅದು ಸಪ್ರೇಟ್ ನಾವೇನಾದರೂ ಪಾತ್ರೆಗೆ ಹಾಕಿದ್ವಿ ಅಂತಂದರೆ ಏನಾಗ್ಬಿಡುತ್ತೆ, ನಾವೇನು ಮಸಾಲೆ ಹಾಕಿರ್ತೀವಿ, ಸಾಂಬಾರು ಪುಡಿ, ಧನಿಯಾ ಪುಡಿ, ಖಾರದ ಪುಡಿ ಏನು ಹಾಕಿರ್ತೀವಿ ಅದು ಹಾಗಾಗಿ ಮೇಲ್ಗಡೆ ಇಟ್ಬಿಡುತ್ತೆ. ನಾನು ಏನು ಮಾಡಿಬಿಟ್ಟೆ ಅಂದರೆ ಮುಂಚೆನೇ ಅದನ್ನು ನಾನು ರುಬ್ಕೊಳ್ಳೋದಕ್ಕೆ ಹಾಕಬೇಕಿತ್ತು, ನಾನು ಮಿಸ್ ಮಾಡಿಕೊಂಡೆ, ರುಬ್ಕೊಳ್ಳೋದಕ್ಕೆ ಹಾಕಲಿಲ್ಲ. ಆಗಿಬಿಟ್ಟು ಮೇಲೇ ಬರೀ ಹುಣಸೆನ ಚೆನ್ನಾಗಿ ಕಿವುಚ್ಬಿಟ್ಟು ಅದರಲ್ಲಿರೋಂಥ ರಸನ ಮಾತ್ರ ಒಂದೇನು ಕುಕ್ಕರ್ಗೆ ಮಿಕ್ಸ್ ಮಾಡ್ಕೊಂಡಿದ್ದೆ ಅದಕ್ಕೆ ಹಾಕಿದೆ. ಅದಾದ ಮೇಲೆ ಎಲ್ಲದನ್ನು ಕೂಡ ಪಾತ್ರೆಗೆ ಹಾಕಿಬಿಟ್ಟು ಈಗ ನೋಡ್ತಾ ಇರ್ಬೋದು, ಇದು ಒಂದು ಕುದಿ ಬರಬೇಕು. ಚೆನ್ನಾಗಿ ಕುದಿ ಬಂದಮೇಲೆ ಅನ್ನಕ್ಕೆ ಮಾತ್ರ ಒಳ್ಳೆ ಟೇಸ್ಟ್ ಅಂತಲೇ ಹೇಳ್ಬೋದು. ಇದನ್ನು ಬ್ಯಾಚುಲರ್ಸ್ ಕೂಡ ಅಂದರೆ ಈಸಿಯಾಗಿ ಮಾಡ್ಕೊಳ್ಳೋಂಥ ಒಂದು ರೆಸಿಪಿ. ಏನಾದರೂ ಈ ಒಂದು ವಿಡಿಯೋ ಇಷ್ಟ ಆಯಿತು ಅಂದರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ತಪ್ಪದೇ ಒಂದು ವಿಡಿಯೋಗೆ ಲೈಕ್ ಮುಖಾಂತರ ಎಂಡ್ ಮಾಡಿ ಅಂತ ಹೇಳ್ತೀನಿ. ಈ ವಿಡಿಯೋನ ಶೇರ್ ಮಾಡಿ ಎಲ್ಲರಿಗೂ.